ನಿನ್ನೆ ನಾವು ಗೆಲ್ತೀವಿ ಅಂತ ಅಷ್ಟು ಹೇಳ್ತೀವಿ, ಗೆಲ್ತೀವಿ 100%. ಮಾರ್ಜಿನ್ ಎಲ್ಲ ನೀವು ತೆಗಿಬೇಕಂತ ಟಿವಿ ಅವ್ರ ಹೆಂಗೆ ಎಷ್ಟು ಏನು ಎಂತ ಅಂತ ನಮಗೆ ತೆಗಿಬೇಕಾದ್ರೆ ಇರೋ ಟೈಮ್ ಹಿಡಿದ್ರೆ, ಯಾಕಂದ್ರೆ ನಮ್ಮ ಸೋರ್ಸಿಂದ ತೆಗಿಬೇಕು ನಾವು. ಗೆಲ್ತೀವಿ ಅಂತ 100% ಇಷ್ಟು ಮಾತ್ರ ಹೇಳಕ್ ಸಾಧ್ಯ ಇದೆ. ಸರ್ ಹೆಂಗಿತ್ತು ಸರ್, ಏನ ಯಾವ ರೀತಿ ಎಲ್ಲ ಕಡೆ ಓಡಾಡಿದ್ರಿ, ಪ್ರತಿಯೊಂದು ಮತಗಟ್ಟೆಗೆ ಬಂದಿ ತರಿಸ್ಕೊಂಡಿದ್ರಿ, ಸಿಕ್ಕಾವಿ ಮತ್ತು ಇದನ್ನ ಹೋಲಿಕೆ ಮಾಡಿದ್ರೆ ಏನಾದರೂ ಒಂದು ಪಾಸಿಬಲ್ ಇದೆ? ಅಲ್ಲ, ಒಂದು ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಒಂದು ಡಿಫ್ರೆಂಟ್ ಇರುತ್ತೆ, ಅದಕ್ಕೂ ಹೋಲಿಕೆ ಮಾಡ್ಲಿಕ್ಕಲ್ಲ. ಅಲ್ಲಿ ವಾತಾವರಣ, ಅಲ್ಲಿ ಜಾತಿ ವ್ಯವಸ್ಥೆ, ಡೆವಲಪ್ಮೆಂಟು, ಭೌಗೋಳಿಕವಾಗಿ ಎಲ್ಲ ಸಮೀಕರಣ ಬೇರೆ ಬೇರೆ ಇರ್ತಾರೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಂಗೆ ಅಂತ ಹೇಳಿಕ್ಕಾಗಲ್ಲ. ಅಲ್ಲಿ ಹೋದ್ರೆ ಡಿಫ್ರೆಂಟ್ ಆಗೇ ಇರ್ತದೆ. ಸಿಗ್ಗಾಂವ್ ಡಿಫ್ರೆಂಟ್ ಆಗಿತ್ತು, ಇದು ಡಿಫ್ರೆಂಟ್ ಆಗೇ ಇತ್ತು. ಅಲ್ಲಿ ಹೋದ್ಮ್ಯಾಗ ನಮಗೆ ಗೊತ್ತಾಯ್ತು ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡ್ಬೇಕಂತ. ಸ್ಟಡಿ ಮಾಡಿದ್ಮ್ಯಾಗ ಸ್ಟಡಿ ಮಾಡಿ ಕೆಲಸ ಮಾಡಿದ್ದೀವಿ. 100ಕ್ಕೆ 100 ಕಲ್ತೀವಿ, ಅದು ಅಷ್ಟು ವಿಶ್ವಾಸ ಇದೆ. ಬಹಳಷ್ಟು ಧರ್ಮ ಮತ್ತು ಜಾತಿ ವಿಚಾರ ಈ ಬಾಗಲಕೋಟೆ ಚುನಾವಣೆಯಲ್ಲಿ ಬಹಳಷ್ಟು ಚರ್ಚೆ ಇದೆ. ಅದು ಏನಾದರೂ ಮತದಾರರ ಮೇಲೆ ಎಫೆಕ್ಟ್ ಆಗ್ಬೋದಾ? ಹೇಳಿಕೆ ಕೊಟ್ಟಿದ್ರು ಸರ್, ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾವೇ ಇರಬೇಕು ಅಂತ. ಹಿಂಗಾದ್ರೆ ಆಡಳಿತ ಮಾಡ್ಕೊಂಡು ಆ ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ನೋಡಿದ್ರೆ ಅವರು ವಿಡಿಯೋಗ. ಅದು ಸಾರ್ವಜನಿಕವಾಗಿರೋ ನಾವು ಆ ರೀತಿ ಹೇಳಲಿಕ್ಕೆ ಆಗೋಲ್ಲ. ಅದು ಯಾವಾಗ ವ್ಯತಿರಿಕ್ತ ಪರಿಣಾಮ ಅವ್ರಿಗೆ ಆಗುತ್ತೆ. ಅದು ಆ ಥರ ಮಾಡಿದ್ರೆ ಅದರ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ. ಯಾಕಂದ್ರೆ ನಾವು ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ, ಬರೀ ಜಾತಿ ಧರ್ಮ ನೋಡೋಕ್ಕಾಗೋಲ್ಲ. ಸೊ ಒಂದು ಸತ್ರದ ಪರಿಣಾಮ ಬೀರ್ಬೋದು. ಯಾವ್ದು ರಾಜಕೀಯ ಧ್ರುವೀಕರಣ ಆಗುವಂಥ ಚಾನ್ಸಸ್ ಇದೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ತಾವಿದ್ರೆ ಈ ಸರ್ಕಾರ ದಾವಣಗೆರೆಯಲ್ಲಿ ಕಡೆ ಡಿ ಸಿ ಎಂ ಆಗಿರ್ಬೋದು, ಮುಖ್ಯಮಂತ್ರಿ ಎಲ್ಲ ಕಡೆ ಆಯ್ಕೆ ಮಾಡ್ತಾರೆ. ಯಾವ ತನ್ನ ನೀವು ತೆಗೆದುಕೊಳ್ತೀರಿ? ನಮ್ಮದು ಮೊದಲನೇ ಮಾತು ನಮ್ಮ ಸೀಟ್ ಇದು ಕಾಂಗ್ರೆಸ್ ಸೀಟ, ಕಾಂಗ್ರೆಸ್ ಜೊತೆ ಉಳಿಸ್ಕೊಳ್ಳೇಬೇಕು, ನಮ್ಮ ಪ್ರಿಯಾರಿಟಿ. ಮತ್ತು ಗೆಲ್ಲೋದ್ರಿಂದ 2 ವರ್ಷ ಆರಾಮಾಗಿ ನಾವು ಆಡಳಿತ ನಡೆಸ್ಬೋದು. ಒಂದೇಳೆ ನಾವು ಒಂದೇ ಸೋತ್ರು ಕೂಡ BJP ನಮ್ಮನ್ನು ಮಲಗಲಿಕ್ಕೆ ಬಿಡೋಲ್ಲ. ಒಂದಕ್ಕೆ ಸೋತ್ರು ನಮ್ಮನವ್ರು 2 ವರ್ಷ ಮಲಗಲಿಕ್ಕೆ ಬಿಡೋಲ್ಲ ಅವರು. ಇತರ ಮ್ಯಾಗ ಈಗ ಗೆದ್ದೀವಿ ನಾವು CM ನಾವ ಮಂತ್ರಿಗಳಂತ ಈಗ ಹೇಳಕ್ ಶುರು ಮಾಡ್ತಾರ ಅವ್ರು. ಸೊ ಇದಾಯ್ತಾರೆ ಮತ್ತೆ ನೀರು, ಸಮುದ್ರ ನೀರ ಹಂಗೆ ಯಾವ್ದ ಗರ್ಜನೆ ಇಲ್ಲದೆ ಸುಮ್ಮನೆ ಇರ್ತದೆ ಹಂಗೆ. ಸೊ ನಮ್ಗೆ ಆಡಳಿತ ಮಾಡ್ಲಿಕ್ಕೆ ಸ್ವತಂತ್ರವಾಗಿರ್ತದೆ ಅಷ್ಟೇ. ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ಆರಾಮಾಗಿರ್ತಾರೆ. ಇಲ್ಲಾಂದ್ರೆ 2 ವರ್ಷ ನಮ್ಗೆ ಮಲಗ ಬಿಡೋದಿಲ್ಲ ಅವರು. ಸರ್, ಈ ಫಲಿತಾಂಶಕ್ಕೆ ಏನೇನು ಪಾಸಿಟಿವ್ ಆಗೋದು ನಮ್ಮ ಕಾಂಗ್ರೆಸ್ಗೆ? ಈ ತಾವೆಲ್ಲ ಓಡಾಡಿದ್ರಿ, ಏನೇನು ಪಾಸಿಟಿವ್ ಆಗೋದು ಫಲಿತಾಂಶಕ್ಕೆ ಪೂರಕ ನಾವು ಇದು ಮಾಡ್ತೀವಿ? ಪಾಸಿಟಿವ್ ಅಂದ್ರೆ ನಮ್ಮ ವೋಟ್ರೇ ಭಾಳ ಇದ್ದಾರೆ. ಕಾಂಗ್ರೆಸ್ನ ವೋಟ್ರ್ ಭಾಳ ನಾವು ಅವ್ರನ್ನ ಮರ್ತಿದ್ವಿ, ದೂರ ಇಟ್ಟಿದ್ದೀವಿ. ಸೊ ಹೀಗಾಗಿ ನಾವು ದಿನ 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 ದೂರ ಆಗ್ತಾ ಇದೆ. ಸೊ ಅವ್ನು ವಾಪಸ್ ಪಡೆಯುವಂಥ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲ. ಮಾಡಬೇಕು, ಅವ್ರ ಹತ್ರ ಹೋಗ್ಬೇಕು. ನಮ್ಮ ಕಾರ್ಯಕ್ರಮ ನಾವು ಏನು ಮಾಡಿದ್ದೀವಿ ಸ್ವಲ್ಪ ನಂತರ ಅದನ್ನೆಲ್ಲ ಅವ್ರಿಗೆ ಹೇಳಬೇಕು. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ. ಇನ್ನೂ ಭಾಳ ಜನ ಕಾಂಗ್ರೆಸ್ಗೆ ಐಯಿಂದ SC ST ವರ್ಗದವ್ರೆ ಅಂದರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನೆಹರು ಏನು ಮಾಡಿದ್ರು, ಗಾಂಧಿ ಅವ್ರು ಏನು ಮಾಡಿದ್ರು, ಇಂದಿರಾ ಗಾಂಧಿ ಏನು ಮಾಡಿದ್ರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಮ್ಗೆ ಹೆಂಗೆ ಸ್ವತಂತ್ರ ಸಂವಿಧಾನ ಮೂಲಕ ನಮಗೆಲ್ಲ ಹಕ್ಕು ಸಿಕ್ಕೊಂಡದು ಭಾಳ ಮಂದಿ ಗೊತ್ತಿಲ್ಲ. ಇವನ್ನೆಲ್ಲ ಗೊತ್ತು ಮಾಡೋಂಥ ಪ್ರಯತ್ನ ಆದರೆ ನಮ್ಗೆ ಭಾಳ ಸುಲಭ ಆಗುತ್ತೆ. ಅದೇ ನಾವು ಮುಂಚೆಯಿಂದ ನಾವು ಭಾಳ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಆಸಕ್ತಿ ವಹಿಸಲ್ಲ. ಭಾಳ ಜನ ಕೂಡಿಸೋದು ಅದು ಸುಮ್ಮನೆ ಶೋ ಅಪ್ ಅದು. ಅದರಿಂದ ರಿಸಲ್ಟ್ ಏನು ಬರೋಲ್ಲ. ಜನ ಸೇರಿಸ್ಬೋದು, ನೀವು ಬೇಕಾದ 50 ಸಾವಿರ ಸೇರಿಸ್ಬೋದು, 1 ಲಕ್ಷ ಸೇರಿಸ್ಬೋದು. ಅದರಿಂದ ರಿಸಲ್ಟ್ ಕಡಿಮೆ. ಸೊ ನೀವು ಚಿಕ್ಕದಾಗಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾರೆ. ಅಲ್ಪಸಂಖ್ಯಾತ ಸಮಾಜಕ್ಕೆ ಸಿಕ್ಕಿಲ್ಲ ಅನ್ನೋ ಸಮಾಧಾನ ಇದೆ ಆ ಸಮಾಜದಲ್ಲಿ. ಅದು ಎಲ್ಲಾದರೂ ತಮ್ಮ ಕಾಣ್ತಾ ಈ ಎಲೆಕ್ಷನ್ ಸಂದರ್ಭದಲ್ಲಿ ಆ ರೀತಿ ಅದೇನಾದ್ರೂ ಎಫೆಕ್ಟ್ ಆಗ್ಬೋದಾ ಫಲಿತಾಂಶದ ಮೇಲೆ? ಲೀಡಿಗೆ ಕಡಿಮೆ ಆಗ್ತದೆ.
ಲೀಡು ನಾವೇನು ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದರೆ 20% ಅವರೇ ನಮ್ಮ ಹೋಗ್ತಾರೆ. ಅವರು BJPಗೆ ಹಾಕ್ಬೋದು ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP ಅಲ್ಲೂ ಹಾಕ್ಬೋದು, ಅಥವಾ ವೋಟ್ ಹಾಕದೇನೂ ಇರ್ಬೋದು. ಒಂದು 20% ಅವ್ರ ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಮಂತ್ರಿ ಮಲ್ಲಿಕಾರ್ಜುನ್ ಅವರು ಸರಿಪಡಿಸ್ಕೋಬೇಕು. ಆ ಸಮುದಾಯಕ್ಕೆ ನೋವು ಆಗಿದೆ. ಅವ್ರ ಜನಸಂಖ್ಯೆ ಹೆಚ್ಚಿದೆ, ಅವ್ರು ಸಿಗಬೇಕಾಗಿದೆ, ಅದೇನು ನೋ ಡೌಟ್. ಆದರೆ ಮುಂಚೆಯಿಂದ ಅಲ್ಲಿ ಶಾಮನೂರು ಅವ್ರು ಕ್ಲೇಮ್ ಮಾಡ್ತಾರ, ಅವರೇ ಪಡಿತಾರ, ಶಾಸಕರಾಗ್ತಾರ. ಸೊ ಸಡನ್ ಆಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ. ಇನ್ನು ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಮೇಲೆ ಭಾಳ ಜವಾಬ್ದಾರಿ ಇದೆ. ಅವ್ರನ್ನ ಹೆಂಗೆ ಜೊತೆಯಾಗಿ ತೆಗೆದುಕೊಳ್ಳೋದು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಅವರು ಅಲ್ಲಿ ಭಾಳ ಹತ್ತಿರದವ್ರು, ಎಲ್ಲ ಸಮುದಾಯಗಳ ಬಗ್ಗೆ ಪರಿಚಯ ಇದೆ, ಯಾರ ಶಕ್ತಿ ಎಷ್ಟಿದೆ ಅಂತ. ಸೊ ಅದನ್ನ ಕೆಲಸ ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ಹೌದು. ಅಲ್ಲಿ ಬಂದು ನಾವು ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ, ಹೈಕಮಾಂಡ್ ಕೊಡ್ತೀನಿ ಅಂತ ಗೊಂದಲ ಸೃಷ್ಟಿ ಮಾಡಿದ್ರೆ ಅಂದ್ರೆ ಆ ಸಮುದಾಯ ಎತ್ಕೊಂಡು ಗೊಂದಲ ಏನಿಲ್ಲ, ನಮ್ ಜಾಸ್ತಿ ಇದೆ ಕೊಡೋದು ಕ್ಲೇಮ್ ಮಾಡೋದು, ಗೊಂದಲ ಅಂತ ಪ್ರಶ್ನೆ ಇಲ್ಲ. ಯಾರ್ಯಾರು ಕೇಳೇ ಕೇಳ್ತಾರೆ. ಈ 20-30 ಸಾವಿರದವ್ರೆ ನಾ ಸ್ಟ್ರಾಂಗ್ ಅಂತ ನನಗೆ ಕೊಡ್ರಂತಾರ. ಮತ್ತು ಅವ್ರು 70,000 ಇದ್ದವ್ರೆ ಕೇಳಬಾರ್ದ್ರೆ. 20,000 ಇರೋದಿಲ್ಲ, ನಂದು ಪುಟ್ಲ ಐತ್ರಿ, ಎಲ್ಲ ನೆಟ್ವರ್ಕ್ ಇದೆ, ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ. ಅವ್ರೇನು ಗೊಂದಲ ಸೃಷ್ಟಿ ಮಾಡಿಲ್ಲ. ಆ ಸಮುದಾಯಕ್ಕೆ ಅವರು ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿದ್ರು. ಅದು ನೀವು ಹೇಳಿದಂಗೆ ಅಲ್ಲಿ ಅವರು ಮನೆಗೆ ಕೊಡೋದು ಅನಿವಾರ್ಯ ಆಗಿತ್ತು. ಬಾಗಲಕೋಟೆಯಲ್ಲಿ ಸೇಮು, ಅಲ್ಲೂ ಸೇಮ್ ಆಗಿತ್ತು. ಎಲ್ಲ ಫಲಪ್ರಯೋಗ ಆಯ್ತು ಸರ್. ಇಡೀ ಸರ್ಕಾರ ಒಂದ್ ಕಡೆ ಬಂತು, ಅಲ್ಲಿಯೂ ಮಂತ್ರಿಗಳು, ಇಲ್ಲಿಯೂ ಮಂತ್ರಿಗಳು, ಇಷ್ಟು ಹಣ ವೇಸ್ಟು, ಇಷ್ಟು ಕಾರ್ಯಕರ್ತರ ಶ್ರಮ. ಬೈ ಎಲೆಕ್ಷನ್ ಅವಶ್ಯಕತೆ ಇದೆಯಾ ಸರ್ ರಾಜ್ಯದಲ್ಲಿ, ದೇಶದಲ್ಲಿ? ಮತ್ತೆ ಮಾಡ್ಲೇಬೇಕಲ್ಲ, ಚುನಾವಣೆ ಬಂದಾಗ ಮಾಡ್ಲೇಬೇಕ್ರಿ. ನಾವೇನ್ ಮಾಡೋದು? ಇಲ್ಲಾಂದ್ರೆ ಸಿಸ್ಟಮ್ ಮಾಡಬೇಕು. ಯಾವ ಪಕ್ಷದವರು ತೀರ್ಕೊಂಡಿರ್ತಾರೆ ಅವ್ರನ್ನ ನಾಮಿನೇಟ್ ಮಾಡಕ್ಕಂತ ಸಿಸ್ಟಮ್ ಆದ್ರೆ ಇದು ಹೋಗ್ತಿದ್ ಬರ್ಬೇಕದು. ಬೈ ಎಲೆಕ್ಷನ್ ತಪ್ಪಿಸ್ರೆ ಯಾವ ಪಕ್ಷದಿಂದ ಹೊರಗೆ ಹೋಗಿರ್ತಾರೆ ಅಥವಾ ಯಾವುದೋ ನಿಧನ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು, ಕಾನೂನು ತಂದ್ರೆ ಒಳ್ಳೇದಿದು. ಆ ಪಕ್ಷದವ್ರು ನಾಮಿನೇಟ್ ಮಾಡ್ರೆ ಅವ್ರು ಎಲೆಕ್ಟ್ ಆಗಬೇಕು. ಅದು ಕಾನೂನು ತರಬೇಕದು, ಒಳ್ಳೇದೇ. ನೀವು ಹೇಳ್ದಂಗೆ ಭಾಳ ದೊಡ್ಡ ಇಡೀ ರಾಜ್ಯದ ಕಾರ್ಯಕರ್ತರು ನಮ್ಮವರು ಬಂದಿದ್ರು, BJP ಅವರು ಇದ್ರು, ಸುಮಾರು ಎಲ್ಲರೂ 10 ದಿವಸ ದಾವಣಗೆರೆಯಲ್ಲಿ ಇದ್ರು, ಬಾಗಲಕೋಟೆಯಲ್ಲಿ ಇದ್ರು. ಮುಂದೆ ಎಲೆಕ್ಷನ್ ಮಾಡೋದಕ್ಕೆ ಬಾಗಲಕೋಟೆ ರಿಸರ್ವ್ ಮಾಡೋದು. ಮುಂದಿನ ಎಲೆಕ್ಷನ್ ಮಾಡೋದಕ್ಕೆ ಕಾರ್ಯಕರ್ತರು ಯಾರು ಓಡಾಡೋದು ಎಷ್ಟು? ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆಯನ್ನ ಹರಿಸಿದೆ, ರಾಜಾರೋಷವಾಗಿ ಹಣ ಹಂಚಿಕೆ ಮಾಡ್ತಿದ್ದಾರೆ. ಹೇಳ್ತಾರೆ ಮತ್ತೆ ಅವ್ರು ಏನ್ ಮಾಡಿದ್ರು, BJP ಅವ್ರು ಏನ್ ಮಾಡಿದ್ರು, ಅವರು ಅಂತ ಬರ್ತಾರೆ. ಇನ್ವೆಸ್ಟ್ ಮಾಡಿಲ್ಲ ಅದ ರಾಜಾರೋಷವಾಗಿ ಏನೇನ್ಸ್ ಕೊಡ್ತಿದ್ದಾರೆ. ದುಡ್ಡೇ ಇಲ್ಲ, ಅದು ದುಡ್ಡೇ ಹೆಂಗ ನಾವು ರಾಜ. ಈಗ ಕಾನೂನಲ್ಲಿ ಅಪರಾಧ 10 ರೂಪಾಯಿ ಕೊಟ್ಟರು ಅಪರಾಧ, 100 ಕೊಟ್ಟರು ಅಪರಾಧ, 200 ಕೊಟ್ಟರು ಅಪರಾಧ. ಮತ್ತೆ ಅವ್ರಿಗೆ ಕೊಟ್ಟಿದಾರಲ್ಲ, ಮತ್ತೆ ಅವರೇ ಒಪ್ಕೋತಾರೆ. ಸರ್, ಯತ್ನಾಳ್ ಕೊನೆ ಹಂತದಲ್ಲಿ ಎಂಟ್ರಿ ಆದ್ರು ಸರ್ ಬಿಜೆಪಿ ಉಚ್ಚಾಟನೆ ಆದ್ರು. ಏನಾದ್ರು ಈಗ ನೀವು ಯಾರಿಗಾರ ಬಂದು ಓಟ್ ಹಾಕ್ಸ್ತೀವಿ ಅಂದ್ರೆ ಬೇಡ ಅನ್ಬೇಕ್ರೆ, ಯಾರು ಬೇಕಾದ್ರೆ ಮಾಡ್ಬೋದು. ಈಗ ಯತ್ನಾಳ್ ಅವ್ರು ಹೊರಗಡೆ ಇದ್ರು ಕೂಡ ನಾವು ಬಂದು ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ಯಾರ ಹೇಳಿದ್ರೆ ಅದನ್ನ ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಉಚ್ಚಾಟಿತರನ್ನ ಕರ್ಕೊಂಡ್ಬಂದು ಪ್ರಚಾರ ಮಾಡುವಷ್ಟು ರಾಜ್ಯದಲ್ಲಿ BJP ದುರ್ಬಲ ಆಗಿದೆ. ಇಲ್ಲ, ಅದನ್ನ ಅವ್ರು ಆ ಪಕ್ಷದವ್ರು ಹೇಳ್ಬೇಕು, ನಾವೇ ಹೇಳಬೇಕು. ಅದು ಅವ್ರು ಸಂಬಂಧಪಟ್ಟದ್ದು, ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು. ನಮಗ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಈಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ದಾವಣಗೆರೆಯಲ್ಲಿ ಬಹಳ ಅವಶ್ಯಕತೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು ದಾವಣಗೆರೆಯಲ್ಲಿ ಇದ್ದಿದ್ರೆ ಎಲ್ಲ ಗೊಂದಲನೇ ಇರ್ತಿದ್ದಿಲ್ಲ. ಪೈಲ್ವಾನ್ರು ಒಂದು ಕಡೆ, ಇನ್ನೊಂದು ಕಡೆ SDPI ಬಹಳಷ್ಟು ಅಂತೇಳಿ ಕಾರ್ಯಕರ್ತರ ಇಲ್ಲ, ಇದನ್ನ ನಮ್ಮವ್ರು ಕೂಡ ನಾವು ಮಾಡಿಸಿದೀವಲ್ಲ, ನಮ್ಗೆ ಎಷ್ಟು ಬೇಕಾದ ಸಾಧ್ಯ ಅಲ್ಲಿಂದ ನಾವು ಮಾಡಿಸಿದ್ವಿ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಆದ್ರೆ ಅದು ಬಂದ ಒಂದ್ಸಲ ಆದಾಗ ಅದು ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಇಲೆಕ್ಷನ್ ಆದ್ಮೇಲೆ ತಾನಾಗೆ ಕೂಲ್ ಆಗುತ್ತೆ. ಎರಡು ಕ್ಷೇತ್ರದಲ್ಲಿ 5 ಮತಗಳನ್ನ ದೃಢೀಕರಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗ್ತದೆ. ವಿಶೇಷ ಆದ್ರೆ ಗೆಲ್ತೀವಿ ನಾವು.
ಯಶಸ್ವಿ ಆದ್ರೆ ಗೆಲ್ತೀವಿ. ಕೆಪಿಸಿಸಿ ಮಟ್ಟದಲ್ಲಿ ಇರಲಿಲ್ಲ ಸರ್. ಇನ್ನೂ ಬರ್ಬೇಕು, ರಿಸಲ್ಟ್ ಆಗಬೇಕು, ಇನ್ನೂ ಆದ್ಮ್ಯಾಗ ಇನ್ನೂ ವೇಟ್ ಮಾಡ್ಬೇಕು. ಯಾವ್ದ್ರೆ ಆಗ್ಬೇಕಾ ಬದಲಾವಣೆ ಮಾಡ್ಬೇಕು. ಯಾಕೆ ಎಲ್ಲಿವರೆಗೆ ಇದು ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನ ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆನೂ ಇಲ್ಲ. 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರ್ದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು ಇದನ್ನ ನಾವು ಬದಲಾವಣೆ ಹೊಸ ಗಾಳಿ ಬೀಸಿದೆ ಅಂತ ಯಾವ್ದ್ರೆ ಬದಲಾವಣೆ ಆಗ್ಬೇಕಂತ ಅಲ್ಲ, ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗ್ಬೇಕಲ್ಲ. 30 ತಿಂಗಳಾದ್ಮ್ಯಾಗ ಮಾಡ್ತೇಳಿ 30 ತಿಂಗಳು ದಾಟಿ ಹೋಯ್ತೀಗ. ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ ಅದಷ್ಟೇ. ಪುನರಾವರ್ತನೆ ಆಗುತ್ತಾ ವಿಸ್ತರಣೆ ಎರಡೂ ಬೋತ್ರೆ, ಎರಡೂ ಬರ್ತಾರೆ. ಸರ್, ಶಾಸಕರ ಬೆಳೆದ ಕಾರ್ಯಕರ್ತರವರೆಗೂ ತಮ್ಮ ಏನು ಹುದ್ದೆಗಳನ್ನ ನೀಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ, ಅವರನ್ನ ಅಸಮಾಧಾನ ಇದ್ರಾಗೆ ನಿಗಮ ಮಂಡಳಗಳು ಇರ್ಬೋದು ಅಥವಾ ಮಂತ್ರಿ ಮಂಡಳಗಳು, ಇದಕ್ಕೆ ಏನಾದ್ರೂ ಪಕ್ಷ ಹೈಕಮಾಂಡ್ ಏನಾದ್ರೂ ವಿಚಾರ ಮಾಡ್ತಾ ಇದ್ದಾರೆ? ಅದನ್ನ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ನಮ್ಮಲ್ಲಿರೋ ಗೊಂದಲ ಬಂತು. ನೀವು ಹೇಳಿದಾಗ 900 ಜನ ವೇಟಿಂಗ್ ನಲ್ಲಿ ಇದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನಕ್ಕೆ ಮಾಡಬೇಕು. ಅದನ್ನು ಸೇರೆ ಮಾಡ್ಬೇಕು. ಎಲ್ಲಾನು ಬೇಗ 4ನೇ ತಾರೀಕು ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇತ್ಯರ್ಥಿ ಮಾಡಿದ್ರೆ ಕಾರ್ಯಕರ್ತರು ಖುಷಿ ಆಗ್ತಾರೆ. ಸರ್, ಇದ್ರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇದೆ. ಅದು ಗೊತ್ತಿಲ್ಲ ಅದು ಏನಾಗ್ತದೆ. ರಾಜಕಾರಣಿಗಳು ಇಂಜೆಕ್ಷನ್ ಹಾಕ್ಸಿದ್ದಾರೆ. ಅವರೇ ಇಂಜೆಕ್ಷನ್ ಎತ್ಕೊಂತ ಇದೆ, ಏನಾಗ್ತಾ ಇದೆ? ಅದು ಅವ್ರ ವೈಯಕ್ತಿಕವಾದ ವಿಚಾರ, ಅವ್ರಿಗೆ ಬಿಟ್ಟಿದ್ದು ಅದು. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಹೇಗಿರ್ಬೇಕು, ಏನಿರ್ಬೇಕು ಅನ್ನೋದು ಅವ್ರವ್ರ ಬಿಟ್ಟದ್ದು, ಅದು ಅವ್ರಿಗೆ. ಅದ್ರ ಬಗ್ಗೆ ನಾವು ಹೇಳಿ ಸರ್, ಈಗ ಬಾಗಲಕೋಟೆ ಚುನಾವಣೆ ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರು ಅದ್ರ ಪ್ರಚಾರಕ್ಕಿಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೇಯೋದ್ರಲ್ಲಿ, ಅವರನ್ನ ಟೀಕೆ ಮಾಡೋದ್ರಲ್ಲಿ ಮಗ್ನ ಆಗಿದ್ರು. ಯಾಕೆ ಇಷ್ಟು ಪ್ರೀತಿ ಅಂತ? ಅದು ಬೇಕು, ನಮ್ನ ಎಚ್ಚರ ಮಾಡೋರು ಬೇಕು. ಈಗ ಅವರು ನಮ್ಮನ್ನ ಬೈದ್ರಂತ ಖುಷಿ ಪಡ್ತಾರೆ, ನಮಗೂ ಅವ್ರು ಎಚ್ಚರ ಮಾಡ್ತಾರೆ. ನಾವೇನ್ ತಪ್ಪಿದ್ದನ್ನ ತೋರಿಸ್ತಾರ, ಅವ್ರ ಸರಿ ಮಾಡ್ಕೊಳಕ್ಕೆ ನಮಗೆ ಅವಕಾಶ ಕೊಡ್ತಾರ. ಒಂದು 3-4 ಯೂಟ್ಯೂಬ್ ಚಾನಲ್ದವ್ರ ದಿವಸ ತೋರಿಸ್ತಿರ್ತಾರ. ಅವ್ರು ಖುಷಿ ಪಡ್ತಿರ್ತಾರೆ. ಅದ್ರ ತಪ್ಪುಗಳನ್ನ ನಾವು ಹುಡುಕಿ ನಾವು ಸರಿ ಮಾಡ್ಕೊತಾ ಇರ್ತೀವಿ. ಅವ್ರು ಬೇಕೇ ಬೇಕು. ಅವ್ರು 3-4 ಮಂದಿ ಯೂಟ್ಯೂಬ್ ಚಾನಲ್ ಅವರ ದಿವ್ಸಕ್ಕೆ 3 ಸಲ ಹಾಕ್ತಾರ ಹೊಸ ಅವರು. ಯಾವ್ರ ಸಂಬಳ ಕಳೆದ್ರು ಹಿಂಗ ಕಳೆದು ಅವ್ರ ಜಾರಕಿಹೊಳಿ ಮ್ಯಾಗ ಹೇಳಿದ್ರು ಅದನ್ನ ಹೇಳ್ತಾರ ಅವ್ರು. ಅಲ್ಲಿ ಯಾರು ಎಡಿ ಬಿದ್ರು ಇದು ಬಹುಶಃ ಜಾರಕಿಹೊಳಿ ಸಂಬಂಧ ಇರಬೇಕು ಅಂತ ಹಿಂಗೆ ವ್ಯಾಖ್ಯಾನ ಮಾಡ್ತಾರ. ಸೊ ಅವ್ರು ಎತ್ತಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಡ್ಯಾಮೇಜ್ ಮಾಡ್ತಾ ಇರ್ತಿದ್ರು. ಡ್ಯಾಮೇಜ್ ಅಲ್ಲ, ನಮ್ಮನ್ನು ಅಲರ್ಟ್ ಮಾಡ್ತಾರ ಅವ್ರು. ನೀವು ನೋಡ್ತೀವಿ ಸಹಜವಾಗಿ ಕಿತ್ತೂರು ಕನ್ನಡ ಭಾಗದ ನಾಯಕರು ಅವರು. ಈ ಕಾರಣಕ್ಕೆ ಕಿತ್ತೂರು ಕನ್ನಡ ಭಾಗದಲ್ಲಿ ಬಾಗಲಕೋಟೆ ಬರೋ ಕಾರಣಕ್ಕೆ ನೀವು ಹೋಗಿದ್ದೀರಿ, ಕರ್ನಾಟಕ ನಾಯಕರಾಗಿ ಸಚಿವರಾಗಿ ಹೋಗಿದ್ದೀರಿ. ಟವಲ್ ಹಚ್ಚಕ್ ಬಂದಾರೆ, ಕಬ್ಬಡಿ ಹಚ್ಚಕ್ ಬಂದಿದ್ದಾರೆ ಅನ್ನುವಂತ ಹೇಳಿ ಅದ್ರ ಬಗ್ಗೆ ಏನು ಹೇಳೋದು ಏನೋ ಅವಶ್ಯಕತೆ ಏನು ಹೇಳ ಅವ್ರಿಗೆ. ಈಗ ಅವ್ರು ತಿಳಿದ ಏನೋ ಸ್ಟೇಟ್ಮೆಂಟ್ ಕೊಟ್ರೆ ನಾವು ಕೊಡಕ್ಕಾಗೋಲ್ಲ. ಈಗ ಅವರು ಕಿಶಾಕ್ ಕಲ್ಲು ಇಟ್ಕೊಂಡು ಕೂತಿರ್ತಾರ. ಅವ್ರು ಒಟ್ಟು ಹೋಗ್ಯಾರ, ಅವ್ರು ಕಲ್ಲು ಹೋಗಿದ್ ಕೆಲಸ ಅಟ್ಟ ಅದ. ಈಗ ನಮಗ ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಅವ್ರು ಏನ್ ಹೇಳಿದ್ರು ಕೂಡ ನಾವು ಹೆಚ್ಚಿಗೆ ಡೆವಲಪ್ ಆಗತ್ತಲ್ಲ, ಕಡಿಮೆನಾಗಿಲ್ಲ. ಅವ್ರು ನಮ್ಮನ್ನ ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವ್ ಯಾವಾಗ ವೀಕ್ ಆಗಿಲ್ಲ. ಅವರ ಸಜೆಷನ್ ದಿಂದ ನಾವು ಮತ್ತೆ ಬೆಳಿತೀವಿ, ಅಲರ್ಟ್ ಆಗ್ತೀವಿ. ಈಗ ಸಮಾಜದಲ್ಲಿ ಶ್ರೀರಾಮುಲು ದೊಡ್ಡವರು ಅಥವಾ ಸತೀಶ್ ಜಾರಕಿಹೊಳಿ ದೊಡ್ಡವರು ಅನ್ನುವಂಥದ್ದು ಇವತ್ತು ಚರ್ಚೆ ಶುರುವಾಗಿದೆ. ಹಾಗೆ ಮುಂದೆ ಬೆಳೆಯುವಂತಹ ಸಂಕೇತ ಏನು? ಅದ್ರ ಅವಶ್ಯಕತೆ ಇಲ್ಲ. ಅದ್ಯಾಕೆ ಈಗ ಏನು ಅವಶ್ಯಕತೆ ಇದು? ಮಾಜಿ ಶಾಸಕ ರಮೇಶ್ ಕುರ್ಕಿ ಅವರು ವಕ್ತವ್ಯ ಮಾಡ್ತಾ ಇದ್ದಾರೆ. ಯಾಕೆ ಅಷ್ಟೇ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಸ್ವೀಕರಿಸ್ರ? ಏನ್ ಮಾಡೋದು? ಅವ್ನು ತೋದ ಏನ್ ಮಾಡೋದು? ಅವನು ನಮಗೇನು ಸಂಬಂಧ? ಈ ಸಾರಿ ಪ್ರಶ್ನೆ ಕೂಡ ನಿಮ್ದ ಅದ್ ಹೇಳ್ಬೇಕ. ನಾವು ಕೊಟ್ಟಿದ್ದೀವಿ, ಹಾಗೆ ಮಾಡಿದ್ರೆ ಹೀಗೆ ಮಾಡಿ. ಆದ್ರೆ ಆಯ್ತು, ಈಗ ಅವ್ರ ಕಾಲ ಇತ್ತು, ಅವ್ರದ್ದು ಆಯ್ತು. ಈಗ ನಮ್ ಕಾಲ
ಕುರ್ಚಿ ಕಾಲು ಒಂದು ಕಾಲು ಇತ್ತು, ಈಗ ಒಂದಿಲ್ಲ ಸತೀಶ್ ಜಾರಕಿಹೊಳಿ ಕಾಲಿದು, ಮುಂದ್ ನಾಳೆ ಯಾರ್ದ ಮತ್ತೊಬ್ರ ಕಾಲು ಬರ್ತೈತೆ. ಈಗ ಹಳೇದು ಯಾವ್ದೋ ಹೇಳಿದ ಅದನ್ನ ಹೇಳ್ಕೊತ ಕೂತ್ರ ಆಗೋಲ್ಲ, ಬದಲಾವಣೆ ಆಗ್ತಿರ್ತದೆ. ಮಾಡಿರ್ಬೋದು, ಅವ್ರ ಕಾಲ ಇದ್ದಾಗ ಅವ್ರು ಮಾಡಿರ್ಬೋದು, ಪಾರ್ಟಿಗೆ ಇಲ್ಲ ಅಂತಾರೆ. ಶಂಕರನಾಥ್ ಮಾಡ್ಯಾರ, ಸಿದ್ದಾಳ್ ಅವ್ರು ಮಾಡ್ಯಾರ, US ಕೋಜುಲಿ ಅವ್ರು ಮಾಡ್ಯಾರ, ಆಯಾ ಕಾಲದಾಗ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಈಗ ಇವತ್ತಿನ ಕಾಲಿಗೆ ಡಾಲರು ರುಪೀಸು ಹೆಚ್ಚ ಕಮ್ಮಿ ಆಯ್ತದಲ್ಲ, ಅದಕ್ಕೆ ಹಂಗಿಲ್ಲ. ಡಾಲರ್ಗೆ ಹೆಚ್ಚಾಗಿರ್ತೈತಿ ಈಗ, ಹಂಗೆ ಹೇಳಕ್ ಆಗೋಲ್ಲ. ಸಿಲಿಂಡರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಂದಾಯ ಧೋರಣೆ ಮಾಡ್ತಾ ಇದೆ, ನಿಯಮ ಕೂಡ ಆರೋಪ ಮಾಡ್ತಾ ಇದೆ. ಯಾವಾಗಲೂ ನಮ್ ಕಡಿಮೆ ಕೊಡ್ತಾರಲ್ಲ ಕೇಂದ್ರ ಸರ್ಕಾರ, ಇದೇನು ಹೊಸದಲ್ಲ ರೀ. ಕೇಂದ್ರ ಸರ್ಕಾರ ನಮಗೆ ಜಲ್ ಜೀವನ್ ಮಷೀನ್ ನಲ್ಲಿ 13,000 ಕೋಟಿ ಏನೋ ಕೊಡೋಲ್ಲ ಅಂತ ಕೈ ಎತ್ಬಿಟ್ಟಾರೆ. ಕೆಲಸ ಮಲ್ಲಿ 50-50 ಅಂತ ಹೇಳಿದ್ರು. ಅವ್ರು ಎಲ್ಲ ಕಡೆ ಹೊಸ ಹೊಸ ಪೈಪನ್ ಹಾಕಿದ್ರು, ಹಾಕಿದ್ರು, ಮಾಡಿದ್ರು. ಈಗ ಮತ್ತೆ ಈಗ ದುಡ್ಡು ಇಲ್ಲ ಅಂತ ಕೈ ಎತ್ತಿದ್ದಾರೆ. ನರೇಗಾ ದುಡ್ಡು ಇಲ್ಲ ಅಂತ ಕೈ ಎತ್ತಿದ್ರು. ಕೆಲವು ಬಹಳ ಸ್ಕೀಮ್, ಪ್ರಧಾನ ಮಂತ್ರಿ ಸ್ಕೀಮ್ ಅಂತ ಹೇಳ್ತಾರ, ಅದ್ರಾಗ 100% ನಾವ ಕೊಡ್ತೀವಿ. ಅರೆ ಹೆಸರು ಮಾತ್ರ ಹಂಗೆ ಬರ್ತಾರಲ್ಲ, ಹಂಗೆ ಬರ್ತಾವ್ರಿ. ಆತರ ಮಾಡ್ಬಾರ್ದು, ಅವ್ರು ಕೊಡ್ಬೇಕು. ಯಾಕಂದ್ರೆ ರಾಜ್ಯ ಸ್ವಲ್ಪ ಆಯ್ತು, ಇನ್ನೊಂದು ವಾರನಾಗ ಸರಿ ಆಗ್ಬೋದು. ಈಗೇನು ವಿದ್ಯುತ್ ನಿಂತಿದೆ, ಒಂದು ವಾರದಾಗ ಇನ್ನೇನು ಸರಿ ಆಗ್ಬೋದು. ನೋಡೋಣ, ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಯಾಕಂದ್ರೆ ಅಟ್ಲೀಸ್ಟ್ ಒಂದು TMC ನೀರಾರ ಬೇಕು ನಮ್ಗೆ. ಒಂದು TMC ನೀರಾರ ಆದ್ರೆ ಅದು ಹರಿದು ಹೋಗಿದ್ರಲ್ಲ, ಡ್ಯಾಮೇಜ್ ಆಗಿ ಅದು ಯಾವ್ದ್ರೆ ಅಲ್ಲ, ನಮ್ದು ಹಿಪ್ಪರ್ಗಿ ಬ್ಯಾರೇಜ್ ಅಲ್ಲಿ ಸ್ಟೋರ್ ಇರ್ಬೇಕಾಯ್ತು, ಕಡಿಮೆ ಇದಲ್ಲ ಅಲ್ಲಿ ಅಟ್ಲೀಸ್ಟ್ 1 TMC ಬಂದ್ರ ಸರಿ ಹೋಗಿ. ಇಲ್ಲ, ಇಲ್ಲಿವರೆಗೆ ಯಾವ ಸಮಸ್ಯೆ ಇಲ್ಲ. ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ. ಚಿಕ್ಕೋಡಿ, ಹುಕ್ಕೇರಿದೆಲ್ಲ ಮುಂಚೆಯಿಂದ ಪ್ರತಿ ಸಾರಿ ಬೇಸಿಗೆಯಲ್ಲಿ ನೀರು ಹಾಕ್ತೀವಿ ನಾವು, ಟ್ಯಾಂಕರ್ಲಿ ನೀರು ಹಾಕ್ತೀವಿ ನಾವು. ಅಂಬೇಡ್ಕರ್ ಜಯಂತಿ ಮುಗಿದದ ಸರ್, ಇನ್ನೊಂದು 4 ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಏನು ಜಿಲ್ಲೆಗಳನ್ನ ನವೀಕರಣ ಮಾಡಬೇಕಾಗಿತ್ತು, ಅದ್ರ ಕಡೆನೂ ಪಾಲಿಕೆ ನಿರ್ಲಕ್ಷಿಸಿದೆ. ಅದರ ಜೊತೆಗೆ ಕೋಟೆಕೆರೆಯಲ್ಲಿ ಉತ್ತರ ಪ್ರತಿಮೆ ಆಗ್ಬೇಕಾಗಿತ್ತು, ಅದ್ರ ಕಡೆನೂ ಜಿಲ್ಲಾಡಳಿತ ಯಾವ ರೀತಿ ಸರ್ ಇದನ್ನು ಒಂದು ನಿಭಾಯಿಸಬಹುದು ಸರ್? ಅದು ಜಾಗ ತೊಂದರೆಯಿಂದ ಇಲ್ಲಿವರೆಗೆ ಆಗಿದೆ. ನಾವೀಗ ಅಂತಿಮವಾಗಿ ಸುವರ್ಣಸೌಧದಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ. ಸುವರ್ಣಸೌಧ ಹೋದ್ರೆ ಎಲ್ಲರೂ ಕೂಡ ಎಲ್ಲಾನ ಕರ್ಕೊಂಡು ಹೋಗ್ಬೇಕು. ಇನ್ನೂ ಮಟ್ಟ ಯಾರು ಹೋದ್ರು ಬಿಟ್ಟೇ ಇಲ್ಲ ಅವ್ರ. ಯಾರು ಹೋದ್ರು ಒಳ್ಳೆ ಏರ್ಪೋರ್ಟ್ ನಾಗ ಒಂದು ಫೋಟೋ ತೆಗಿಸೋದು ಬಿಟ್ಟೇ ಇಲ್ಲ. 10 ವರ್ಷದಾಗ ಎಲ್ಲಿ ಬಿಟ್ಟಾರ ಹೇಳ್ರಿ? ಯಾವ ವರ್ಷ ಬಿಟ್ಟಾರ ಹೇಳ್ರಿ? ಇಲ್ಲಿ ನೋಡೋಣ. ಅದ್ರ ಬಗ್ಗೆ ಇದೆ, ನಮ್ಮ ಇಡ್ಕಲ್ ಡ್ಯಾಮ್ ಅಲ್ಲಿ ನೀರು ಇದೆ, ಮಲಪ್ರಭಾದಲ್ಲಿ ಇದೆ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಲ್ರಿ, ಬರ್ಬೇಕು ಅವರು, ಕಾರ್ಪೊರೇಷನ್ ಬರ್ಬೇಕು, ಲ್ಯಾಂಡ್ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರಲ್ಲ. ಮತ್ತ ಅವ್ರು ಬರೋಲ್ಲ, ಅದಾಗೋಲ್ಲ, ನಾವೇ ಮಾಡ್ಬೇಕು. ಈಗ ಮೇಯರ್ ಆದವ್ರು ಬರ್ಬೇಕಲ್ಲ, ಮೇಯರ್ ಆದವರು ಸಂಬಂಧಪಟ್ಟವ್ರು ಬಂದ ಚರ್ಚೆ ಮಾಡಿದ್ರೆ ನಾವ್ ಅದನ್ನ ಹುಡುಕಿ ಕೊಡ್ಲಿಕ್ಕೆ ರೆಡಿ ಇದೀವಿ. ಈ ಜಾಗ ಕೊಡ್ತೀವಿ ಅವ್ರಿಗೆ. ಬರ್ದಿಲ್ಲ ನಾವೇನ್ ಮಾಡೋದು? ಅದು ಸಾಲ್ವ್ ಆಗಿದೆ. ಅದಕ್ಕೂ ದುಡ್ಡು ಕೊಡ್ಲಿಕ್ಕೆ ಸರ್ಕಾರ ಒಪ್ಪೋದಿದೆ, ಅದು ಸಾಲ್ವ್ ಆಗಿದೆ. ಆ ರೈತರಿಗೆ ದುಡ್ಡು ಕೊಡಕ್ ಒಪ್ಪಿದೆ ಸರ್ಕಾರ. ಇದರಿಂದ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಯಾವಾಗ ನೋಡಿದಾಗ ಅಧಿಕಾರಿಗಳು ಸಭೆಗಳಿಗೆ ತಯಾರಾಗ್ತಾರೆ. ಇದರ ಬಗ್ಗೆ ಮೇಲಿನ ಮೇಲೆ ಸಭೆಗಳಲ್ಲಿ ಕೂಡ ಅಧಿಕಾರಿಗಳು ಸೂಚನೆ ಮಾಡಿರುವಾಗ ಅಧಿಕಾರಿಗಳು ಏನಂತ ಇದ್ರ ಕಡೆ ಏನು ಜಿಲ್ಲಾಡಳಿತ ನಾವು ಏನಾದ್ರೂ ಮಾಡ್ತಾರೆ? ಅದೇ ನಮಗೂ ಲಿಮಿಟೇಷನ್ ಇದೆ ಅಲ್ಲಿ. ನಮ್ಮ ಅದ್ರ ಮೀರಿ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಅವ್ರೇನು ನಮ್ಗೆ ಬಂದು ಹೇಳಿಲ್ಲ. ನಮ್ಗೆ ಬಂದು ಏನಾರ ಹೇಳಿದ್ರೆ ನಾವೇನಾರ ಸಜೆಷನ್ ಕೊಡ್ಬೋದು, ಅವ್ರಿಗೆ ಸರ್ಕಾರದಿಂದ ಹೆಲ್ಪ್ ಮಾಡ್ಬೋದು. ಸೊ ನಮಗೆ ಗೊತ್ತಾದಾಗ ನಾವೇನು ಮಾಡಬೇಕು ಅಷ್ಟು ಮಾಡ್ತೀವಿ.
100% ಅಲ್ಲಿ ನಾವು ಹೋಗಿ ಹೀಗೆ ಮಾಡಂತ ಹೇಳಲಿಕ್ಕೆ ನಮಗೆ ಆಗೋಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಬಾಳೆ ಗುಂಪು ಒಬ್ಬರಿಗೂ ಕಾಂಗ್ರೆಸ್ಗಳು ದಿವಾಳಿ ಒಂದು ರಾಯಣ್ಣ, ರಾಣಿ ಚೆನ್ನಮ್ಮ, ಈಗ ಇದು ಬೆನ್ನಲ್ಲಿನೇ ಮತ್ತೊಂದು ಈಗ ಕನ್ನಡಿಯಲ್ಲಿ ಇರುವಂತ ಕರಾಡಿಯ ಬ್ಯಾಂಕ್ ಕೂಡ ಬಹಳ ಜನ ಎಲ್ಲ ಕಾಂಗ್ರೆಸ್ಗಳು ಯಾವ ಏನಾದ್ರು ತನಿಖೆ ಮಾಡ್ತೀರಾ ಸರ್ ಬೆಳಗಾವಿ ಜಿಲ್ಲಾಧಿಕಾರಿ? ನೋಡಿ, ಅದು ದುಡ್ಡು ಇಡೋರು ಮೊದಲನೇ ಥಿಂಕ್ ಮಾಡಬೇಕು, ಯಾವ ಬ್ಯಾಂಕದಲ್ಲಿ ಇಡಬೇಕು. ನೀವು ಹೇಳ್ದಂಗೆ ಸುಮಾರು ಈಗ 6 ತಿಂಗಳಿಗೊಂದು ಇಂಥದ್ದು ಪ್ರಕರಣ ಹೊರಗೆ ಬರ್ತಾ ಇದೆ. ಆಡಳಿತ ಮಂಡಳಿ ಸರಿ ಇರಬೇಕು, ಅವ್ರ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು, ಆ ಥರ ಇಡಬೇಕು. ಹೀಗಾದ್ರೆ ಯಾರ ಜವಾಬ್ದಾರಿ? ಈಗ ಅವರು ನಾವು ಬಡ್ಡಿ ಡಬಲ್ ಕೊಡ್ತೀವಿ ಅಂತ ಅಟ್ರಾಕ್ಷನ್ ಮಾಡಿಬಿಡ್ತಾರೆ, 5 ವರ್ಷದಲ್ಲಿ ಡಬಲ್ ಅಂತಾರೆ, ಜನ ಹೋಗಿಡ್ತಾರೆ. ಸೊ ದುಡ್ಡು ಇಡಬೇಕಾದ್ರೆ ಇದನ್ನೆಲ್ಲ ಚರ್ಚೆ ಮಾಡಿ ಬ್ಯಾಕ್ಗ್ರೌಂಡ್ ನೋಡಿ ಇಟ್ರೆ ಒಳ್ಳೇದು. ಯಾವ್ದ್ರೆ ಆದೇಶ ಈಗಾಗಲೇ ಸೋಮವಾರದಿಂದ ಮತ್ತು AR ಇಬ್ಬರು ತನಿಖೆ ಮಾಡ್ತಿದ್ದಾರೆ. ಯುವಕನ ಮೇಲೆ ಗುಂಡಾವಾಗ್ತೀನಿ ಸರ್. ಮಂಡ್ಯದ ಗನಂಗೂರು ಟೋಲ್ ಬಳಿ, ಮಂಡ್ಯದ ಗನಂಗೂರು ಟೋಲ್ ಸರ್, ಟೋಲ್ ನಾಕ ಬಳಿ ಟೋಲ್ ಸಿಬ್ಬಂದಿಗಳು ಯಥಾವತ್ತು ಹೊಡೆದಿದ್ದಾರೆ. ಏನ್ ಆಕ್ಷನ್ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕ್ರಿ. ಅವರ ಪಾರ್ಟಿ ಇಫೆಕ್ಟೆಡ್ ಕೊಟ್ರೆ ಅವ್ರು ಪೊಲೀಸ್ ಆಕ್ಷನ್ ತಗೋತಾರೆ. ಫಾಸ್ಟ್ಯಾಗ್ ನಲ್ಲಿ ಹಣ ಇಲ್ಲ ಅನ್ನೋದು ಸಣ್ಣ ಕಾರಣಕ್ಕಾಗಿ ಅದೇ ಪೊಲೀಸ್ ಆಕ್ಷನ್. ಯಾಕಂದ್ರೆ ಅವ್ರು ಹೊಡೆದಾಡಿದ್ರೆ ಅದನ್ನ ಪೊಲೀಸ್ ಆಕ್ಷನ್ ಕೊಡ್ಬೇಕು. ನೀವು ಆ ರೀತಿ ಮಕ್ಕಳ ನದಿ ಹೌದು, ಅಲ್ಲೇ ಮತ್ತೆ ಅಲ್ಲ, ಅಲ್ಲಿ ಯಾವುದೇ ಅದನ್ನ ಡಿಸ್ಪೋಸ್ ಮಾಡೋಂಥ ಸಿಸ್ಟಮ್ ಇರಲಿಲ್ಲ. ನೇರವಾಗಿ ಅವರು ಕಾಕ್ತಿ, ಒಣಗ, ಮೇಜರ್ ದೊಡ್ಡ ಸಿಟಿ ಪ್ಲಸ್ ಬೆಳಗಾವಿ ಸಿಟಿದು ಕೂಡ ಈ ನಮ್ಮ KH ಕಂಗ್ರಾಳಿ ಈ ಸೈಡಿಂದ ಕೂಡ ನೇರವಾಗಿ ನದಿಗೆ ಬರ್ತದೆ. ಈಗ ನಾವು STP ಮಾಡೋದು ಆ ಕಡೆ ಇರೋದು. ಈ ಉದ್ಯಮ ಭಾಗದಿಂದ ಬರುವಂತ ಮಾಡ್ತಿದ್ವಿ, ಇಲ್ಲಿ ಮಾಡ್ತಾರೆ. ಇಲ್ಲೊಂದು ಆ ರೀತಿ ಆಗ್ಬಾರ್ದು. ಆಗ್ಬೇಕಾದ್ರ ಬಗ್ಗೆ ನೋಡ್ರಿ, ಗಮನ ಸೆಳೆದು ಇದೇ ಆಗ್ಲಿಕ್ಕೆ 20-30 ವರ್ಷ ಹೋತ್ರಿದ ಬಟ್ಟಿ ಏರ್ಸಿದ್ರು. ಈ ಕೊನೆ ಅಂತ ಬಂದಿದೆ ಈಗ. ಹೌದು, ನೋಡೋಣ ಅದ್ರ ಬಗ್ಗೆ. ಅದಕ್ಕೊಂದು ಸಪ್ರೇಟ್ ಮಾಡಲಿಕ್ಕೆ 4-5 ವಿಲೇಜ್ ಕೂಡ ಮಾಡಬಹುದು. ಅವ್ರ ಅದನ್ನ ಹೆಡ್ ನೋಡೋದ ಜವಾಬ್ದಾರಿ ಅವ್ರು ನೋಡ್ಬೇಕಿಲ್ಲ. ಈಗ ಅದಕ್ಕೆ ಅವ್ರ ಹೆಡ್ನೇ ಜವಾಬ್ದಾರಿ. ಅವ್ರು ಅದನ್ನ ನಿಯಂತ್ರಣ ಮಾಡ್ಬೇಕ್ರಿ. ಇಲ್ಲ, ನಮ್ಮವ್ರೆಲ್ಲ ಮತ್ತೆ ರಕ್ಷಣೆ ಪಡಿಬೇಕಾರೆ ಅದೇನ ಛತ್ರಿ ಹಿಡಿಬೇಕಲ್ಲ. ಅವ್ರು ಏನ ಮಾಡ್ತಾರ, ರಕ್ಷಣೆಗೆ ನಮ್ಮ ಹೆಸರು ಹೇಳ್ತಾರ. ಕೋರ್ಟ್ ನಲ್ಲಿ ಇದೆ, ಕೋರ್ಟ್ ಡಿಸಿಷನ್ ಕೊಡ್ಬೇಕು. ಈಗ ಭಾಗವಾಗಿ ಟೋಲ್ ಅವಧಿ ಯಾವಾಗ ಮುಗಿಸ್ತಾರೆ? 20 ವರ್ಷ ಆಯ್ತು ಟೋಲ್ FP ಮತ್ತೆ ಟೋಲ್ ಹೆಂಗ್ ಮಾಡ್ಯಾರ? ಮೇಂಟೆನೆನ್ಸ್ ಇಲ್ಲ ಸರ್, ಒಂದು ಲೈಟ್ ಇಲ್ಲ. ಕೇಂದ್ರ ಸರ್ಕಾರ ನಮ್ಮ ಅಂಡ್ರ ಬರೋಲ್ಲ, ಅವ್ರದ್ದು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ನಾವು ಸೆಂಟ್ರಲ್ ಕೇಂದ್ರ ಸರ್ಕಾರ ಗಮನಕ್ಕೆ ತರ್ಬೋದಾಗುತ್ತೆ ಸರ್. 2 ವರ್ಷ ಟೋಲ್ FP ಸರ್, ಆದ್ರೆ ಲಿಮಿಟೆಡ್. ಈಗ ಆಲ್ರೆಡಿ ಅಷ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿರ್ಬೋದು ಅವ್ರು. ಈಗ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯ್ತಲ್ಲ. ನೀವು ರೋಡ್ ಟ್ಯಾಕ್ಸ್ ಅಂತ ಹೋದ್ರೆ ಮತ್ತೆ ಅಡಿಷನಲ್ ಟ್ಯಾಕ್ಸ್ ತಗೊಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ. ರೋಡ್ ಟ್ಯಾಕ್ಸ್ ಒಂದ್ಸಾರಿ ತಗೊಂಡಾಗ ಮತ್ತೆ ಯಾಕೆ ಎಕ್ಸ್ಟ್ರಾ ಅಂತ ಮೊನ್ನೆ ಚರ್ಚೆ ಆಗಿದೆ. ಬಹುಶಃ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಬಹುದು. ನಾವು ಕೂಡ ಅದ್ರ ಬಗ್ಗೆ ಈಗಾಗಲೇ ಅದ್ರ ದುಡ್ಡು ವಸೂಲಿ ಆಗಿದ್ರೆ ಅದನ್ನ ಓಪನ್ ಮಾಡಿಬಿಡ್ಬೇಕು. ಓಪನ್ ಮಾಡ್ಬೇಕು ಫ್ರೀಯಾಗಿ. ಸರಿಯಾಗಿ ಕೊಡ್ತಾ ಇರ್ತಾರೆ ಸರ್ವಿಸ್ ರೋಡ್ಗಳಿಗೆ ಲೈಟ್
ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲೇ ಮಾರ್ಕೆಟ್ನಾಗ ಬೀಚ್ ಬಗ್ಗೆ ಸರ್ವಿಸ್ ನೋಡಿದೆ ಸರ್, ಪೂರ್ತಿ ಸರ್ ನೀವು 2 ಗಾಡಿ ಪಾಸ್ ಆಗ್ತದೆ. ನೀವು ಹೇಳಿದ ನಿಜ, ಹತ್ರ ಪ್ರಶ್ನೆ ಇಲ್ಲ. ಅದನ್ನು ನೋಡ್ಬೇಕಾದ ಅವರು ಗಮನಕ್ಕೆ ತರ್ತೀವಿ. ಅವ್ರು ನ್ಯಾಷನಲ್ ಹೈವೇ ಸರ್, ಒಳ ಮೀಸಲಾತಿ ವಿಷಯದ ಆಧಾರದ ಬಗ್ಗೆ ಒಲೆ ಮಾದಿಯರ ಏನ್ ಸಮುದಾಯಗಳ ನಡುತ್ತ ವಿಷ ಬೀಜ ಅಂತುವಂತ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಇದ್ರ ಕಡೆ ತಾವು ಒಂದು ಸಮುದಾಯದ ನಾಯಕರುಗಳಾಗಿ ಯಾವ ರೀತಿ ನೋಡ್ತಾರೆ ಸರ್? ತಮ್ಗೆಲ್ಲ ಸಮಾಜದಲ್ಲಿ ಮಹೇವಪ್ಪ ಸಾಹೇಬ್ರಾಗಲಿ ಅಥವಾ ಮುನಿಯಪ್ಪ ಸಾಹೇಬ್ರಾಗಲಿ ಕಟು ಶಬ್ದಗಳಿಂದ ನಿಲ್ಲಿಸುವಂತ ಪ್ರಯತ್ನ ನಡೀತಾ ಇದೆ. ವಿಷ ಬೀಜ ಯಾರು ಬಿತ್ತರಿ, ಯಾರು ಬಿತ್ತರಿ, ಯಾವಾಗ ಬಿತ್ತರಿ? ಡಿಮಾಂಡ್ ಯಾರ್ದ್ರ? ಅದು ಒಳ ಮೀಸಲಾತಿ ಕೊಡ್ಬೇಕು ಡಿಮಾಂಡ್ ಮಾಡಿದ್ರೆ ಸರ್, ನಾವು ನೀವು ಮಾಡ್ರೆ ಅದೇ ನಿಮಗೆ ಸಂಬಂಧ, ನಮಗೇನು ಸಂಬಂಧ? ನಾವಕ್ಕೆ ಅದನ್ನ ಸಮಾಜ ಹೊಡೆಯುವಂತ ಪ್ರಶ್ನೆ ನಮ್ಮಿಂದ ಇಲ್ಲ, ಅಥವಾ ನಮಗೆ ಬೇರೆ ಮಾಡ್ಬೇಕಂತ ಇಲ್ಲ. ಕೇಳಿದಾರ ಡಿಮಾಂಡ್ ನಿಮ್ಮ ಸಮುದಾಯಗಳಿಂದ ಡಿಮಾಂಡ್ ಬಂದಿದೆ. ನಮಗೆ ಜಾತಿ ಅನುಗುಣವಾಗಿ, ನಮ್ಮ ಸಂಖ್ಯೆ ಅನುಗುಣವಾಗಿ ನಾವು ಮೀಸಲಾತಿ ಬೇಕಂತ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಈಗ ನಮ್ದು ಕಾಂಗ್ರೆಸ್ ಪಾತ್ರ ಇಲ್ಲಿ ಬರ್ತದ. ಕಾಂಗ್ರೆಸ್ ಪಾತ್ರ